ಹಿಂಗಿದ್ದವನು ಹಿಂಗೇನಕ್ಕಾದ ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ. ನಿಮಗ್ ಗೊತ್ತಾಗ್ಬೇಕಂದ್ರೆ ಈ ಮೂವಿನ ಫುಲ್ ಆಗಿ ನೋಡಿ. ಶಾರ್ಟ್ ಆಗಿ ಹೇಳ್ತೀನಿ, ತುಂಬಾ ಲಾಂಗ್ ಇಲ್ಲ. ಸರಿ ಬನ್ನಿ ಟೈಟ್ ಆಗಿ ಸ್ಟೋರಿ ಕಡೆ ಹೊಂಟೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಮರುಭೂಮಿ ತೋರಿಸವ್ರೆ. ಅಲ್ಲಿಗೆ ಒಬ್ಬ ಬಂದ. ಆಕ್ಚುಲಿ ಇವನು ಹಿಂಗೆ ಊರು ತಿರ್ಗಾಡವನು, ಬಿಸ್ನೆಸ್ ಎಲ್ಲ ಮಾಡ್ತಾವನೆ. ಬಂದ ಆ ಚಂದ್ರಗ್ರಹಣನ ನೀಟಾಗಿ ಫೋಟೋ ಹಿಡಿತಾವನೆ. ಹಂಗೆ ನೈಟ್ ಆಯ್ತಲ್ಲ, ತಿರ್ಗಾ ಕಾರ್ ಕಡೆ ಹೋಯ್ತಾವನೆ. ಅಲ್ಲೊಬ್ಬ ಹುಡುಗ ಕುಂತವನೆ. ಲೇ ಯಾಕೋ ಇಲ್ಲಿ ಕುತ್ಕೊಂಡಿದ್ಯಾ ಒಬ್ನೇ, ಬಾರೋ ಇಲ್ಲಿ ಅಂತ ಹುಡುಗನ್ನ ಕರೀತಾನೆ. ಆ ಹುಡುಗ ಯೋ ಹೋಗಯ್ಯ ನಿನಗೆ ಯಾಕೆ ಅಂತೇಳಿ ಬೇರೆ ಕಡೆ ರೂಡಲ್ಲಿ ಹೋಯ್ತಾವನೆ. ಇವನು ಪಾಪ ಚಿಕ್ಕ ಹುಡುಗನ್ನ ಬಿಟ್ಬಿಟ್ಟು ಹೆಂಗ್ ಹೋಗೋದು ಹೇಳಿ. ಲೈ ಬಾರೋ ಬಾರೋ ಅಂತ ಅವ್ನು ಹಿಂದೆನೆ ಹೋಯ್ತಾನೆ. ಆ ಹುಡುಗ ಅಂಕಲ್ ಸ್ವಲ್ಪ ನೀರ್ ಕೊಡಿ ಅಂತೇಳಿ ನೀರ್ ಇಸ್ಕೊಂಡು ಕುಡಿತಾನೆ. ಕುಡಿದ್ಬಿಟ್ಟು ಸಿದ್ಧ ಹಂಗೆ ಹೋಯ್ತಾನೆ. ಅವನೇ ನಮ್ಮ ಹೀರೋನ ಅವ್ನು ಹಿಂದೆನೆ ಹೋಯ್ತಾನೆ. ಯಾಕಂದ್ರೆ ಚಿಕ್ಕ ಹುಡುಗ ಅಲ್ವಾ ಪಾಪ ಎಲ್ಲ ಮಿಸ್ ಆಗೋದ್ರೆ ಅವನು. ಆ ಹುಡುಗನ ಇವ್ನು ನೋಡಿ ಒಂದ್ ಲುಕ್ ಕೊಟ್ಬಿಟ್ಟು ಸೀದಾ ಹಂಗೆ ಹೊಂಟದ. ಈ ಹುಡುಗನಿಂದ ಹೋಗಿದ್ದಕ್ಕೆ ಅಲ್ಲಿ ನೈಟ್ ಆಗೋಯ್ತು. ಸರಿ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಹೋಗೋಣ, ಯಾಕಂದ್ರೆ ತುಂಬಾ ದೂರ ಹುಡುಗನಿಂದ ಹೋದ್ನಲ್ಲ ಅದಕ್ಕೆ ಅಂತೇಳಿ ಒಂದ್ ಕಡೆ ಮಲ್ಕೊಂಡಿದ್ದಾನೆ. ಸಖತ್ತು ಚಳಿ ಆಗ್ತಾ ಇದೆ ಅವನಿಗೆ. ಆ ನೀರುನು ಕೆಳಗಡೆ ಬಿದ್ದು ಅದು ಚೆಲ್ಕೊಂಡ್ಬಿಡ್ತು ನೀರುನು. ಅಲ್ಲಿ ಆ ಫುಲ್ ಚಳಿ ಅಲ್ವಾ, ಹಂಗೆ ಎದ್ ನೋಡ್ತಾನೆ. ಅಲ್ಲೇನೋ ಒಂಥರ ಸೌಂಡ್ ಬರ್ತಾ ಇರಂಗಿದೆ. ಏನಪ್ಪಾ ಇಲ್ಲಿ ಸೌಂಡ್ ಅಂತೇಳಿ ಸೀದಾ ಹೋಗ್ತಾನೆ. ಅಲ್ಲೊಂದು ಮೆಟ್ಲಿದೆ, ಕೆಳಗಡೆ ಒಂದು ಮನೆನೂ ಇದೆ. ಸೀದಾ ಹೋದ, ಅಲ್ಲಿರೋದನ್ನೆಲ್ಲ ಫೋಟೋ ಹಿಡಿತಾನೆ. ಹೋಗಲ್ಲಿ ಬಾಗಲ್ ತಡ್ತಾನೆ. ಅಲ್ಲೇ ಒಬ್ರು ಇದ್ದಾರೆ. ಹಲೋ ಚೆನ್ನಾಗಿದ್ದೀರಾ, ನಾನು ಅಡಿಗೆ ಮಾಡ್ತಾ ಇದ್ದೀನಿ, ನಿಮ್ಗೂ ಬೇಕಾರೆ ಹೇಳಿ ಅಡಿಗೆ ಮಾಡ್ತೀನಿ ಅಂತ ಆ ಹುಡುಗಿ ಕೇಳ್ತಾ ಇದೆ. ಏನಕ್ಕೆ ಆತರ ಕೇಳ್ಬೇಕು ಆ ಹುಡುಗಿ, ಯಾರು ಅಂತಾನು ಕೇಳಿಲ್ಲ. ಅದು ಇಲ್ಲ ಇಲ್ಲ ಬೇಡ, ಸ್ವಲ್ಪ ಫೋನ್ ಇದ್ರೆ ಕೊಡ್ತೀರಾ, ನನ್ನ ಫೋನು ಸ್ವಿಚ್ ಆಫ್ ಆಗಿದೆ ಅಂತ ಕೇಳ್ತಾರೆ. ಸರಿ ಊಟ ಮಾಡಿ ಸರ್ ಅಂತೇಳಿ ಊಟ ಕೊಟ್ಬಿಟ್ಟು ಅದು ಊಟ ಮಾಡ್ತಾ ಇದೆ. ಇವನಿಗೆ ಊಟ ನೋಡಿದ ತಕ್ಷಣ ಏನೋ ಹಾಕೊಟ್ಬಿಟ್ಟಿದ್ದಾಳ. ಅಮ್ಮ ನನಗೆ ಬಡಮ್ಮ ಇದು ಅಥವಾ ನೀನೇ ತಿನ್ಕೋ ಇದನ್ನ, ಸ್ವಲ್ಪ ನೀರ್ ಕೊಡು ಸಾಕು ನನಗೆ ಅಂತೇಳಿ ನೀರ್ ಕುಡಿತಾವನೆ. ಹಂಗೆ ಆಚ ಕಡೆ ತೋರಿಸ್ತಾರೆ. ಅದೊಂಥರ ಬಾವಿ ಇದ್ದಂಗಿದೆ. ಅದು ಯಾವ ಕಡೆನೂ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಓಕೆ ಅಂತೇಳಿ ತಿರ್ಗಾ ಹಂಗೆ ಹೋಗಿ ಮಲ್ಕೊಂತಾನೆ. ಅಲ್ಲಿ ಅಮ್ಮ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಮೈಯೆಲ್ಲ ಒರೆಸ್ಕೊಂತ ಇದೆ, ಯಾಕಂದ್ರೆ ಸ್ನಾನ ಮಾಡಕ್ಕೂ ನೀರಿಲ್ಲ ಅಲ್ಲಿ. ಬೆಳಿಗ್ಗೆ ಆಯ್ತು, ಓಕೆ ಹೋಗೋಣ ಪಾಪ ಅವ್ರು ಮಲಗಿದ್ದಾರೆ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೋಗಿ ನೋಡ್ತಾನೆ. ನೈಟ್ ಗೊತ್ತಾಗಿಲ್ಲ ಅವ್ನು ಇಳಿಬೇಕಾರೆ. ಬೆಳಿಗ್ಗೆ ನೋಡ್ತಾನಲ್ಲ ದೊಡ್ಡ ಬೆಟ್ಟಗಳು ಇದೆ ಅಲ್ಲಿ. ಆ ಮೆಟ್ಲು ಇಲ್ಲ. ಇವಾಗ ಸೀದಾ ಹಂಗೆ ಕ್ಯಾಮ್ರಾ ತಗೊಂಡು ಅದು ಇದು ಫೋಟೋ ಹಿಡಿತಾವನೆ. ಅವರು ಅಲ್ಲಿ ಬಂದವ್ರೆ. ಅಲ್ಲ ಮೇಡಮ್ ಅವ್ರೆ, ಇಲ್ಲಿ ಮೆಟ್ಲಿತ್ತು ನೈಟ್, ಇವಾಗ ಇಲ್ಲ, ನೀವೇನ್ ಮಾಡ್ತಾ ಇದೀರಾ? ಓ ಹಂಚಾಗ್ತಾ ಇದೀರಾ, ನಾನು ಬಂದು ಹೆಲ್ಪ್ ಮಾಡ್ತೀರಿ ಅಂತೇಳಿ ತಗಡಾಕ್ಬಿಟ್ಟು ಕೇಳ್ತಾನೆ. ಸರ್ ಅದ್ ನನಗೆ ಗೊತ್ತಿಲ್ಲ ಸರ್, ಯಾವಾಗೋ ಒಂದ್ಸಲಿ ಬರ್ತದೆ, ಯಾವಾಗೋ ಒಂದ್ಸಲಿ ಹೋಯ್ತದೆ, ನೀವು ಬೇಕಾದ್ರೆ ಬನ್ನಿ, ಇಲ್ಲೇ ಇರಿ. ಯಾಕೆ ಹೌದು ಹೋಗೇನು ಅರ್ಜೆಂಟ್ ಇಲ್ಲ ರೀ, ನಾನು ಹೋಗ್ಬೇಕು, ಕೆಲಸ ಇದೆ ನನಗೆ ಅಂತ ಹೇಳ್ತಾನೆ. ಆಚ ಕಡೆ ಸಖತ್ ಬಿಸ್ಲಾಪ, ಬಂದು ಹೊರಗಡೆ ಕೂತ್ಕೋ ಅಂತ ಎಷ್ಟೋ ಹೇಳ್ತಾರೆ, ಕೇಳಲ್ಲ ಇವನು. ಸ್ವಲ್ಪ ಸರ್ಕಸ್ ಮಾಡಿ ಹೆಂಗಾರ ಹತ್ತಾಣ ಅಂತ ಹೋಯ್ತಾನೆ. ಢಮ್ ಅಂತ ಕೆಳಗಡೆ ಬೀಳ್ತಾನೆ. ತಿರ್ಗಾ ಬಂದಲ್ಲಿ ಬಟ್ಟೆ ತೊಳ್ಕೊಂತ ಅವನೆ. ಇವರು ಬರ್ತಾರೆ. ನಾನು ಹೇಳಿದ್ನಲ್ಲ ನೋಡಿ ನಿಮ್ ಬಟ್ಟೆ ಪಾಪ ಎಷ್ಟು ಗಲೀಜಾಗೈತೆ, ಕೊಡಿ ನಾನು ವಾಶ್ ಮಾಡ್ಕೊಡ್ತೀನಿ ಅಂತ ಕೇಳ್ತಾರೆ. ಇವಳೇನೋ ಎಂತಿ ತರಾನೇ ಮಾತಾಡ್ತಾಳೆ ಅಂತ ಅವ್ನ ಮನ್ಸಲ್ಲಿ. ಇಲ್ಲ ಇಲ್ಲ ಬೇಡ ಬಿಡಿ, ನಾನು ನೋಡ್ಕೋತೀನಿ ಅದನ್ನ, ಯೋ ಕೊಡಯ್ಯ ನಾನು ಮಾಡ್ಕೊಡ್ತೀನಿ, ಎಷ್ಟು ಗಲೀಜಾಗಿ ನೋಡು ಬಟ್ಟೆ ಅಂತೇಳಿ ಅವ್ನ ಬಟ್ಟೆನೂ ವಾಶ್ ಮಾಡಿ ಕೊಡ್ತಾರೆ. ತಿರ್ಗಾ ಹಂಗೆ ನೈಟ್ ಆಯ್ತು. ತಿರ್ಗಾ ಸೇಮ್ ಹಂಗೆ ಇವರು ಬಟ್ಟೆ ಎಲ್ಲ ಬಿಚ್ಬಿಟ್ಟು ಮೈನ ಒರೆಸ್ಕೊಂತ ಅವ್ರೆ. ತಿರ್ಗಾ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಲ್ಲೊಂದು ಚಿಕ್ಕದೊಂದು ಕೊಡ್ಲಿ ಇದೆ. ಆ ಕೊಡ್ಲಿಗೆ ಒಂದ್ ದಾರ ಕಟ್ಕೊಂಡು ಆ ಬೆಟ್ಟನ ಹತ್ತಕ್ಕೆ ಟ್ರೈ ಮಾಡ್ತಾ ಅವನೆ. ನೋಡಿದ್ರೆ ಕಾಲು ಸ್ಲಿಪ್ ಆಗಿ ಢಮಾರ್ ಅಂತ ಕೆಳಗಡೆ ಬಿದ್ದ. ನೋಡಿದ್ರೆ ಆ ಕೊಡ್ಲಿ ಕಾಲು ಉಚ್ಕೊಂಡಿದೆ, ಫುಲ್ಲು ರಕ್ತ ಬರ್ತಾ ಇದೆ. ಆಮೇಲೆ ಆ ಅಮ್ಮನೆ ಬಂದು ನೀಟಾಗಿ ಅವ್ನು ಕರ್ಕೊಂಡೋಗಿ ಒಳಗಡೆ ಟ್ರೀಟ್ಮೆಂಟ್ ಕೊಡ್ತಾ ಅವ್ರೆ. ಹಂಗೆ ತಿರ್ಗಾ ಬೆಳಗ್ಗೆ ಆಯ್ತು. ಕೊಂಡ್ಕೊಂಡು ಆಚೆ ಬರ್ತಾನೆ. ಅವ್ರು ಹೇಳ್ತಾವ್ರೆ, ಯೋ ಯಾಕಯ್ಯ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ನಾನ್ ತಾನೇ ನಿನಗೆ ಹೇಳದ್ನಲ್ಲ ಇಲ್ಲೇ ಮಲಿಕೋ, ಇಲ್ಲೇ ಇರೋ ಅಂತ. ನಮ್ ಹೀರೋಗೆ ಸಖತ್ ಕೋಪ ಬರುತ್ತೆ. ಮೌ ನಾನೇನ್ ನಿನ್ ತರ ಗುಂಡ್ರುಗೋವಿ ಅನ್ಕೊಂಡಿದ್ಯಾ, ನನಗಂತ ಬಿಸ್ನೆಸ್ ಇದೆ, ನನ್ ಕಾರ್ ಇದೆ, ನಾನು ಹೋಗ್ಬೇಕು ಆಚ ಕಡೆ, ಪ್ಲೀಸ್ ಆ ಜಾಗ ಹೇಳ್ ನನಗೆ, ನಾನು ಹೋಗ್ಬೇಕು ಅಂತ ಬಡ್ಕೊಂತ ಅವನೆ. ಯೋ ಆಚ ಕಡೆ ಜಾಸ್ತಿ ಬಿಸಿಲು ಬರ್ತದೆ ಆಯ್ತಾ, ಕಾಲಿಗೆ ಬರೀ ಏಟ್ ಆಗಿದೆ, ಬಂದ್ ಸುಮ್ನೆ ಮಲಿಕ ಹೊರಗಡೆ ಅಂತೇಳಿ ಸೀದಾ ನಮ್ಮ ಹೀರೋಯಿನ್ ಹೊಂಟೈತಾರೆ. ಇವನು ಆಚೆನೆ ಇದ್ನಲ್ಲ, ಆ ಕಡೆಯಿಂದ ಒಂದ್ ಸೌಂಡ್. ಹಲೋ ಏನಾಯ್ತು ನಿನಗೆ ಅಂತ ಕೇಳ್ತಾರೆ. ಸಾರ್ ಈ ತರ ನಾನು ಇಲ್ಲಿ ಬಂದ್ ತಗೊಳಕೊಂಡೆ, ಸ್ವಲ್ಪ ಅಲ್ಲಿ ಹಗ್ಗ ಇದೆ ಬಿಡ್ತೀರಾ ಕೆಳಗಡೆ ಅಂತ ಕೇಳ್ತಾನೆ. ಹೌದಾ, ಓಕೆ ಓಕೆ, ನನ್ನ ಸಿಸ್ಟರ್ ಹೇಳಿದಾಳೆ ನಿಂಗೆ ರಿಪೇರಿ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ ಕಣ, ಆದಷ್ಟು ಬೇಗ ನೀನ್ ತೆಗಿತಿ ಮೇಲ್ಗಡೆ ಅಂತ ಹೇಳ್ಬಿಟ್ಟು ಅವರು ಹೋಯ್ತಾರೆ. ಪಾಪ ಹೋದ್ ಮನುಷ್ಯ ಸುಮ್ನೆ ಹೋಗಿಲ್ಲ ಗುರು, ಹೆಂಗ ಒಂದು ಹಗ್ಗ ಬಿಟ್ಟ. ನಮ್ಮ ಹೀರೋನು ಖುಷಿಯಾಗಿ ಸೊಂಟ ಕಟ್ಕೊಂಡು ಹಂಗೆ ಆತಾವನೆ. ನೋಡಿದ್ರೆ ಅಲ್ಲಿ ಒಂದು 5-6 ಚಿಕ್ಕ ಹುಡುಗರಿದ್ದಾರೆ. ಅದ್ರಲ್ಲೊಬ್ಬ ನಮ್ಮ ಹೀರೋ ಮೇಲೆ ಉಚ್ಚೇನೆ ಉಯ್ತಾವನೆ. ಯಾಕಂದ್ರೆ ಇವು 5-6 ಮಕ್ಕಳನ್ನು ಊಟು ಸೈಕೋಗುರು. ಅದ್ರಲ್ಲಿ ಒಬ್ಬರನ್ನ ಅಬ್ಸರ್ವ್ ಮಾಡಿದ್ರ ಲೆಫ್ಟ್ ಅಲ್ಲಿ ಒಬ್ಬ ಬೋಡ ಆಡ್ತಾವನೆ. ಆ ಹುಡುಗನೇ ಅಲ್ವಾ ಇವನು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಬಾರೋ ಹೋಗೋಣ ಮನೆಗೆ ಅಂತ ಕರೆದಿದ್ದು. ಈ ಸೈಕೋಗಳೆಲ್ಲ ಪ್ಲಾನ್ ಮಾಡಿ ಅವನ್ನ ಒಳಗಡೆ ತಳ್ಳೈತೆ. ಬಂದು ತಿರ್ಗಾ ಕೆಳಗಡೆ ಬಿದ್ದ. ಅಲ್ಲಿ ನಮ್ಮ ಹೀರೋಯಿನ್ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಲೇ ಯಾಕ್ರೋ ಹಿಂಗ್ ಮಾಡ್ತಾ ಇದೀರಾ, ಹೋಗ್ರು ಅಂತ ಒಂಥರ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಅದನ್ನ ಕೇಳಿದ ತಕ್ಷಣ ಹುಡುಗರು ಹೊಂಟೋದ್ರು. ತಿರ್ಗಾ ಹಂಗೆ ನೈಟ್ ಆಯ್ತು, ಮಲ್ಕೊಂಡ. ಇವಾಗ ಅವನು ಊಟನೂ ಮಾಡ್ತಾವನೆ, ಯಾಕಂದ್ರೆ ಬೇರೆ ಗತಿ ಇಲ್ವಲ್ಲ ಇವಾಗ ಅವನಿಗೆ. ಅಲ್ಲಿ ಆಚ ಕಡೆ ಬಿತ್ತನೆನೂ ಮಾಡ್ತಾವನೆ, ವ್ಯವಸಾಯ ಮಾಡ್ತಾವ ಗುರು. ಅಲ್ಲಿ ಮೇಲ್ಗಡೆಯಿಂದ ಒಂದು ಹಗ್ಗ ಬಂತು. ಹಗ್ಗದಲ್ಲಿ ಊಟ ಎಣ್ಣೆ ಎಲ್ಲ ಕೊಟ್ ಕಳ್ಸವ್ರೆ. ಹಗ್ಗ ಎಷ್ಟು ಸ್ಪೀಡ್ ಆಗಿ ಬಂತೋ ಅಷ್ಟು ಸ್ಪೀಡ್ ಆಗಿ ಎಳ್ಕೊಂಡ್ಬಿಟ್ರು. ಇನ್ನು ಅವನು ಎಣ್ಣೆ ಹೊಡಿತಾವನೆ. ಇವಳು ಹೇಳ್ತಾವಳೆ, ಓ ಸಟ್ ಆಗೋದ ನೀನು, ಹಂಗಾರೆ ಇನ್ಮೇಲೆ ನಾನು ಹೇಳೋ ಮಾತು ನೀನ್ ಕೇಳ್ತೀಯಲ್ಲ ಅಂತೇಳಿ ಮಾತಾಡ್ತಾವಳೆ. ಇವನು ಎಣ್ಣೆ ಹೊಡೆದ್ನಲ್ಲ, ಹಂಗೆ ಆಚೆ ಬಂದು ನೋಡ್ತಾವನೆ. ತಿರ್ಗಾ ಸೈಕೋ ಹುಡುಗರುಗಳು ಬಂದಿ ಇವನಿಗೆ ಇಟ್ಟಾಡ್ಸ್ಕೊಂಡ್ ಹೊಡಿತಾವ್ರೆ. ಮುಖ ಎಲ್ಲ ತರ್ಚ್ಕೊಂಡೈತೆ. ತಿರ್ಗಾ ಬಂದ, ನಾನು ಹೇಳದ್ನಲ್ಲ ನಿನಗೆ ಆಚೆ ಹೋಗ್ಬೇಡ ಅಂತ, ಬಾ ಇಲ್ಲಿ ಬಾರೋ ಇಲ್ಲಿ ಅಂತ ಕರೆದ್ಬಿಟ್ಟು ತಿರ್ಗಾ ಸೇಮ್ ಮಲ್ಕೊಂಬೇಕಾರೆ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಮೈ ಒರ್ಸ್ಕೊಂತಾವ್ರೆ. ಇವಾಗ ಇವನು ಸ್ವಲ್ಪ ಕುಡ್ದವನೆ. ಇನ್ನೇನು ಗೊತ್ತಾಯ್ತಾ, ಸ್ವಲ್ಪ ಇಬ್ರು ಹಂಗೆ ಇದ್ ಬಿಡ್ತಾರೆ. ಮಾರನೇ ದಿನ ಎದ್ದ, ಹಂಗೆ ಬಡ್ಕೊಂತಾವನೆ. ಅಲ್ಲೊಬ್ಬ ಚಿಕ್ಕ ಹುಡುಗ ಬಂದ. ಅಂಕಲ್ ನೀವು ಏನ್ ಮಾಡ್ತಾ ಇದೀರಾ
ಅಲ್ಲಿ ವ್ಯವಸಾಯ ಮಾಡ್ತಾ ಇದೀರಾ, ಅಲ್ಲಿ ವ್ಯವಸಾಯ ಮಾಡಕ್ ಆಗುತ್ತಾ? ಹ್ಞೂ ಕಣೋ, ಬೇಕಾದ್ರೆ ನಿನಗೂ ಹೇಳ್ಕೊಡ್ತೀನಿ ಅದನ್ನ, ನೀನು ಒಳ್ಳೆ ಫ್ರೆಂಡ್ ಆಗ್ಬಿಡು ನನಗೆ ಅಂತ ಹುಡುಗನ ಸ್ವಲ್ಪ ಇವನು ಮಾತು ಕೊಡ್ತಾನೆ. ಅಲ್ಲಿಗೊಂದು ಸೈಕೋ ಬಂತು. ಲೇ ಈ ಹುಡುಗ ನಿನ್ ಹತ್ರ ಮಾತಾಡತಾನೆ, ತುಂಬಾ ಒಳ್ಳೆ ಹುಡುಗ ಅಲ್ಲ ಇವನು ಅಂತ ಹೇಳಿ ಆ ಹುಡುಗನ್ನ ಕೆನ್ನೆ ಮೇಲೆ ಹೊಡಿತಾವನೆ. ಮಾರನೇ ದಿನ ನೋಡಿದ್ರೆ ಪಾಪ ಇವನ್ ಬೆತ್ನಾಕಿದ್ ಗಿಡ ಬಂದೈತೆ, ಅದೆಲ್ಲ ಯಾರೋ ಕಿತ್ತು ಬಿಸಾಕವ್ರೆ. ತಿರ್ಗಾ ಹುಡುಗ ಬಂದ, ಅಂಕಲ್ ಗಿಡ ಎಲ್ಲ ನಿನ್ನೆ ಕಿತ್ತೋಗ್ಬಿಡ್ತಂತೆ. ಈ ಕಡೆ ನಮ್ಮ ಹೀರೋನು ಕೇಳ್ತಾರೆ, ಹೌದು ಕಣೋ, ಏನು 2 ದಿವಸದಿಂದ ಕಾಣಿಸಿಲ್ಲ, ಏನ್ ಸಮಾಚಾರ, ಎಲ್ಲಿದೆ ನೀನು, ಎಲ್ಲಿ ಮನೆ? ಅಂಕಲ್ ಅಲ್ಲೊಂದು ನಾನು ಇದೀನ ಅಂಕಲ್, ಅದೆಲ್ಲ ಕೇಳ್ಬೇಡಿ ಅಂಕಲ್, ನಾನು ಆದಷ್ಟು ಬೇಗ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂಕಲ್ ಅಂತ ಹೇಳ್ತಾವನೆ. ತಿರ್ಗಾ ಆ ಸೈಕೋ ಬಂದ, ಏನೋ ತಿರ್ಗಾ ನಿನ್ನ ಕಾಪಾಡಕ್ ಬತ್ತಾನ ಇವನು? ಹೌದಾ, ಓಕೆ, ನಾಳೆ ಇವನ್ ಏನ್ ಸಿಗ್ತಾನೆ ಅನ್ಬಿಟ್ಟು ಆ ಸೈಕೋ ಅವನ್ನ ಕರ್ಕೊಂಡೈತಾನೆ. ಹಂಗೆ ಈ ಕಡೆ ಆ ಹುಡುಗಿನ ಅವ್ನ ಕಾಲ್ನ ಒರೆಸ್ತಾವಳೆ. ನೋಡಿದ್ರೆ ಒಡ ಒಂದು ಕಣ್ಣಿರದ ಠಮ್ ಅಂತ ಕಣ್ಬಿಟ್ರೆ ಪಾಪ ಇದೊಂದು ಕನಸು ಅವನಿಗೆ. ಹಂಗೆ ನೈಟ್ ಆಯ್ತು, ಇಬ್ರು ಕುತ್ಕೊಂಡು ಊಟ ಮಾಡ್ತಾವ್ರೆ. ಇವಾಗ ಅವರೊಂದು ಮ್ಯಾಟ್ರ್ ಹೇಳ್ತಾರೆ, ರೀ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಏನೋ ನೀನ್ ಪ್ರೆಗ್ನೆಂಟಾ? ಯಾರ್ಗ್ ಪ್ರೆಗ್ನೆಂಟ್ ಆದೆ? ಏನ್ರಿ ಹಿಂಗ್ ಕೇಳ್ತಾ ಇದೀರಾ? ಇಲ್ಲಿ ಬೇರೆ ಇನ್ ಯಾರಿದಾರೆ ಹೇಳಿ ನಿಮ್ಮನ್ ಬಿಟ್ರೆ? ಅವನಿಗೂ ಏನೋ ತಪ್ಪು ಏನಂತ ಏನೋ ಅನ್ಸಿಲ್ಲ. ಹೌದಾ, ನನ್ನಿಂದ ಪ್ರೆಗ್ನೆಂಟಾ? ಓಕೆ ಅಂತೇಳಿ ಆ ಕ್ಯಾಮ್ರಲ್ಲಿ ಅವನು ಹಿಡಿದಿರೋ ಫೋಟೋ ಎಲ್ಲ ತೋರಿಸ್ತಾನೆ. ಅದ್ರಲ್ಲಿ ಒಂದು ಮ್ಯೂಸಿಕ್ ಇದೆ. ಇವಳು ಮ್ಯೂಸಿಕ್ ಕೇಳಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಇನ್ನೊಂದ್ಸರಿ ಹಾಕಿ ಅನ್ಬಿಟ್ಟು ಇಬ್ರು ಹ್ಯಾಪಿಯಾಗಿ ಖುಷಿಯಾಗಿ ಅವ್ರೆ. ಇವನಿಗೆ ಏನೇನೋ ಕನ್ಸು, ಆ ಸೈಕೋ ಹುಡುಗರೆಲ್ಲ ಬಂದು ಹೋಯ್ತಾವ್ರೆ. ತಿರ್ಗಾ ಕಣ್ ಬಿಡ್ತಾನೆ. ನೋಡಿದ್ರೆ ಬೆಳಗ್ಗೆ ಆಯ್ತು. ಹಂಗೆ ಆಚೆ ಬಂದು ನೋಡ್ತಾನೆ, ಅದೇ ಒಬ್ಬ ಹುಡುಗ ಇವನಿಗೆ ಅವಾಗ ಬಂದು ಮಾತಾಡ್ತಾ ಇದ್ನಲ್ಲ, ಅವನ್ನ ಫುಲ್ ಅಲ್ಲಿ 2 ಕೈ 2 ಕಾಲು ಕಟ್ಟಾಕಿ ತಗೊಳಕವ್ರಲ್ಲಿ. ಆ ಹೆಂಗ್ಸು ಗೊಳೋ ಅಂತ ಹತ್ಕೊಂತಾಳೆ. ನಾನು ಹೇಳದ್ನಲ್ಲೋ ಅವನ ಹತ್ರ ಮಾತಾಡಬೇಡ ಅಂತ, ಅವ್ನ್ ನನ್ ಮಗ ಕಾಣ, ಅವನು ನಿನ್ನಿಂದಾನೆ ಸತ್ತ ಕಣ ಅವ್ನ್ ಲೇ ಅಂತೇಳಿ ನಮ್ ಹೀರೋನ ಅವರು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಸುಮ್ನೆ ಹಾಕಲ್ಲ, ಒಂದು ನಾಯಿ ಗೂಡಲ್ಲಿ ಹಾಕ್ಬಿಡ್ತಾರೆ. ಇದೆಲ್ಲ ಆಗಿ ಹಂಗೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಅನ್ಕೊಂಡಿದ್ದೀರಾ? ಇದೆಲ್ಲ ಆಗಿ 1 ವರ್ಷ ಹತ್ತ ಆಗೋಯ್ತು ನೋಡಿ. ನಮ್ಮ ಹೀರೋಯಿನ್ಗೆ ಹೊಟ್ಟೆನೂ ಬಂದ್ಬಿಡ್ತಾರ. ಇವ್ನ ಹೆಂಗ್ ಬಂದ್ನೋ ಅದೇ ತರ ಯಾರೋ ಒಬ್ರು ಬಂದವರಲ್ಲಿಗೆ ಇವನು ಮಾತಾಡ್ತಾನೆ, ಏಯ್ ನಾನು ಹೇಳೋದ್ ಕೇಳಿಸ್ತಾ ಇದೆಯಾ, ಈ ಕಡೆ ನೋಡು ಪ್ಲೀಸ್ ಅಂತ ಹೇಳ್ತಾನೆ. ಆ ಹುಡುಗಿನ ನೋಡುತ್ತೆ, ಸರ್ ಏನ್ ಮಾಡ್ತಾ ಇದಾರ ಅಲ್ಲಿ ಅಂತ. ಹಿಂಗೆ ಓಕೆ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ. ಟಕ್ಕಂತ ಅಲ್ಲಿ ಆ ಸೈಕೋ ಮಕ್ಕಳು ಬಂದು ಆ ಹುಡುಗಿನ ಜುಟ್ಟಿ ಹಿಡ್ದಂಗೆ ಎಳ್ಕೊಂಡು ಹೋಯ್ತಾರೆ. ಈ ಕಡೆ ನಮ್ಮ ಹೀರೋನು ಪಾಪ ಗೂಡಲ್ಲಿ ಏನ್ ಮಾಡ್ತಾನೆ ಹೇಳಿ, ಆ ಕಡೆ ಈ ಕಡೆ ಒದ್ಲಾಡ್ತಾವನೆ. ಹಂಗೆ ನೈಟ್ ಆಯ್ತು. ಎಲ್ಲಾ ಸೈಕೋ ಮಕ್ಕಳನ್ನು ಅಲ್ಲಿ ಬಂದು ನಿಂತ್ಕೊಂಡೈತೆ. ಈ ಲೇಡಿನ ಹೋಗ್ಬಿಟ್ಟು ಅವ್ರ ಹತ್ರ ಒಂಥರ ಮಾಡ್ತಾವ್ರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅವರೆಲ್ಲಾರು ಇವರು ಮಕ್ಕಳು. ಹಂಗಾರೆ ಇಲ್ಲಿ ತುಂಬಾ ಜನ ಬಂದವ್ರೆ ಇಲ್ಲಿಗೆ. ಅವಳು ಕ್ರೂರತನನ ಇವಾಗ ತೋರಿಸ್ತವ್ರೆ. ನಮ್ಮ ಹೀರೋನು ಹೇಳ್ತಾವನೆ, ಹೊಟ್ಟೆಲಿ ನನ್ನ ಮಗು ಇದೆ, ನಾನು ಜೀವನ ಪೂರ್ತಿ ನಿನ್ ಜೊತೆ ಇರ್ತೀನಿ, ಎಲ್ಲೂ ಹೋಗಲ್ಲ, ಪ್ಲೀಸ್ ನನ್ನ ಆಚೆ ಕಡೆ ಬಿಡು ಅಂತ ಕೇಳ್ತಾನೆ. ನಿನ್ನ ಆಚೆ ಬಿಡಕ್ಕೆ ಚಾನ್ಸೇ ಇಲ್ಲ ಕಣ, ನೀನು ಇಲ್ಲೇ ಸಾಯ್ಬೇಕು ಅಂತೇಳಿ ಆ ಗೂಡ ಒಡನ ಹಾಕ್ಬಿಟ್ಟು ಹೊಂಟೈತಾಳೆ. ಹಂಗೆ ಮಲ್ಕೊಂಡಿದ್ದಾರೆ. ನೋಡಿದ್ರೆ ಅವ್ರಿಗೆ ಹೊಟ್ಟೆ ನೋವು ಶುರು ಆಯ್ತು. ಸೀದಾ ಆಚೆ ಬಂದ್ರು. ನಮ್ ಹೀರೋನೇ ಭಯ ಬಿದ್ದು ಬಿಡ್ತಾನೆ, ಇವಳೇನ್ ನಾಟಕ ಗಿಟ್ಕ ಮಾಡ್ತಾವಳ ಅಂತ. ನೋಡಿದ್ರೆ ಅವಳಿಗೆ ಹೊಟ್ಟೆಲಿರೋ ಮಗು ಇವಾಗ ಆಚೆ ಬರೋ ಟೈಮ್ ಬಂತು. ರೀ ಹೆಲ್ಪ್ ಮಾಡ್ರಿ ಪ್ಲೀಸ್ ರೀ. ಅವನ್ನ ಗೂಡಲ್ತಾನೆ ಹಾಕಿದ್ದಾರೆ. ಅದಕ್ಕಾಗಿ ಇವಾಗ ಅಲ್ಲಿ ಆ ಮೆಟ್ಲು ಇಟ್ಟಿದ್ದಾರೆ, ಯಾಕಂದ್ರೆ ಯಾರನ್ನ ಬಂದಿ ಆ ಮೆಟ್ಲು ಇಳಿಲಿ ಅನ್ಬಿಟ್ಟು. ಈ ಕಡೆ ಸೈಕೋ ಹುಡುಗರು ನಿಂತ್ಕೊಂಡು ನೋಡ್ತಾವ್ರೆ. ಅವನಿಗೆ ಚಾನ್ಸ್ ಸಿಕ್ಬಿಡ್ತು, ಯಾಕಂದ್ರೆ ಮೆಟ್ಲಿದೆಯಲ್ಲ ಹತ್ತು ಹೋಗೋದಿಕ್ಕೆ. ಅವನು ಮೆಟ್ಲು ಹತ್ತಾವನೆ. ನೋಡಿದ್ರೆ ಒಂದು ಮಗಿ ಸೌಂಡ್ ಬಂತು. ಮಗು ಹುಟ್ಟಿದ್ರೆ ಅಳತಲ್ಲ ಆ ಸೌಂಡ್. ಹಂಗೆ ಹೋಯ್ತದವನು ಟಕ್ಕಂತ ತಿರುಗಿ ನೋಡ್ತಾನೆ. ಗುರು ಅವ್ನ್ ಮಗು ಹುಟ್ಟಲ್ಲ ಅನ್ಬಿಟ್ಟು ಸೀದಾ ಹೋಗಲ್ಲ ಅವನು. ಆ ಮಗು ಹತ್ರ ಹೋಯ್ತಾನೆ. ಅಯ್ಯೋ ನನ್ ಮಗು ಅಲ್ಲ, ಇನ್ಮೇಲೆ ನಾನು ಇಲ್ಲೇ ಇಡ್ತೀನಿ ಕಣೆ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹಿಂಗ್ ಮಾತಾಡ್ತಾವನೆ. ಹಿಂದ್ಗಡೆಯಿಂದ ಒಂದ್ ಸೈಕೋ ಓಡ್ ಬಂದ. ಅವ್ನ್ ಕತ್ನ ಹಂಗೆ ಸರ್ಕಂತ ಕುಯ್ದು ಬಿಡದ. ಪಾಪ ಗುರು ಅವನು ಹಂಗೆ ಬಿದ್ದೋದ ಕೆಳಗಡೆ. ಹಂಗೆ ದಿನಗಳು ಕಳೀತಾ ಇದೆ. ತರಕಾರಿ ಎಲ್ಲ ಕೊಳತೋಯ್ತು. ತಿರ್ಗಾ ಫ್ರೆಶ್ ಆಗಿ ಒಂದ್ ಪ್ಲೇಟ್ ತರಕಾರಿ ಇಟ್ಟವ್ರೆ. ಹಂಗಾರೆ ಫ್ರೆಶ್ ಆಗಿ ಯಾರನ್ನೋ ಒಬ್ಬ ಬಕ್ರ ಬರ್ತಾನೆ ಇಲ್ಲಿಗೆ ಅಂತ. ಹಂಗೆ ನಮ್ ಹೀರೋನ ತೋರಿಸ್ತಾರೆ. ಪಾಪ ಸತ್ತು ಬಿಸ್ಲಲ್ಲಿ ಒಣಗಿದ್ ಮೀನಾಗುತ್ತಲ್ಲ ಹಂಗಾಗವನವನು. ಅವನ್ನ ಸೀಟಕ್ಕೂನು ಅಲ್ಲೂ ಯಾರು ಇಲ್ಲ ಅಲ್ಲಿ. ಇವರೆಲ್ಲ ಇನ್ನೆಂತ ಸೈಕೋಗಳು ಇವರು. ಯಪ್ಪ ಈ ತರ ಸೈಕೋಗಳಕ್ಕೆ ಇಲ್ಲಿ ಸಿಕ್ಬಿಟ್ರೆ ಅಷ್ಟೇನೆ. ಆಮೇಲೆ ಹೆಂಗಿತ್ತು ಮೂವಿ? ಓಕೆ, ಚೆನ್ನಾಗಿರೋ ಜೊತೆಲಿರಿ. ನೆಕ್ಸ್ಟ್ ಮೂವಿಲಿ ನೋಡೋಣ. ಬಾಯ್.